ಗಣಿ ಸುಬ್ಬು, ನನ್ನ ಫೋನ್ ಎಲ್ಲಾದ್ರೂ ಅಲ್ಲಿದ್ಯಾ? ಇಲ್ಲ ಅಕ್ಕ. ಸಾಕು ಬಿಡಿದವಾ. ಏನ್ರಿ ಇದನ್ನು ವಿಡಿಯೋ ಮಾಡ್ಬಿಟ್ರ? ಹೂ ಬಾವಾ, ಇದಕ್ಕೊಂದು ತುಂಬಾ ಲೈಕ್ ಬಂದೇ ಬರುತ್ತೆ. ಏನ್ರಿ ಇದು ರೀ? ಅದು ಬಿಡಿ ಹಸ್ಬೆಂಡು, ನನ್ನ ಯಾಕೆ ಹೇಳಿದೆ ಎಲ್ದಿದ್ದು? ಅದ ನಿಮ್ಗೇನೋ ಗಿಫ್ಟ್ ಕೊಡ್ಬೇಕಿತ್ತು. ಏನು? ನಂಗೆ ಇಷ್ಟ ಅಂತ ತಗೊಂಡ್ ಬಂದ. ಥ್ಯಾಂಕ್ಸ್ ಹಸ್ಬೆಂಡು. ಬಿಡ್ರಿ ಏನ್ರಿ ನೀವು ಮಾತಾಡ್ತೀರ, ತಪ್ಕೋತೀರ ಇಲ್ಲ ಮುಚ್ಕೊಡ್ತೀರಾ? ಲೇ ಗಣಿ ಸುಬ್ಬು, ಲೇ ಬಿಡಿ ಹಸ್ಬೆಂಡು, ಮಕ್ಕಳಲ್ವಾ? ಇವರು ಮಕ್ಕಳು. ಬೈಕ್ ಓದಿದ್ದೀರಾ ಹಸ್ಬೆಂಡು? ಹೇ ಇಲ್ಲಪ್ಪ. ಹೌದು, ನನ್ಗೆ ಮೆಹಂದಿ ಇಷ್ಟ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಮೊನ್ನೆ ಏನು ಹೇಳಿದ್ರಿ ನೆನ್ಸ್ಕೊಳ್ಳಿ. ಏನ್ರಿ ಸೈಲೆಂಟಾಗಿ ಕೂತ್ಬಿಟ್ಟಿದ್ದೀರಾ? ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಅವ್ರಿಗೇನಾಯ್ತು? ನಮ್ಮ ಅಣ್ಣನ ಮದುವೆ ಹೇಗೇಗೋ ಆಗಬೇಕು ಅಂತ ಆಸೆ ಪಟ್ಟಿದ್ದೆ. ಹೆಂಗೆ ಅಲಂಕಾರ ಮಾಡ್ಕೋಬೇಕು ಅನ್ಕೊಂಡಿದ್ರಿ? ಮೈಸೂರು ರೇಷ್ಮೆ ಸೀರೆ ಉಟ್ಕೊಂಡು, ಸೊಂಟಕ್ಕೆ ಡಾಪ್ ಸಿಕ್ಸ್ಕೊಂಡು, ಕಾಳಿಗೆ ಗೆಜ್ಜೆ ಹಾಕೊಂಡು, ಮದುವೆ ಮನೆ ಪೂರ್ತಿ ಓಡಾಡ್ತಾ ಎಲ್ರೂ ವಿಚಾರಿಸ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ. ಒಂದೇ ಒಂದು ಐಟಮ್ ಬಿಟ್ಬಿಟ್ರಲ್ಲ, ಈ ಕೈಗೆ ಬಳೆ ಹಾಕೊಳ್ಳೋದು ಹೇಳಲೇ ಇಲ್ಲ. ಕೈಗೆ ಬಳೆ ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಕೈ ತುಂಬ ಮೆಹಂದಿ ಹಾಕೋಬೇಕು ಅಂತ ತುಂಬ ಆಸೆ ಇತ್ತು. ಹೌದಾ? ನನಗೆ ಬಳೆಗಿಂತ ಮೆಹಂದಿ ಅಂದರೆ ತುಂಬ ಇಷ್ಟ. ಬಳೆ ಬದಲು ಮೆಹಂದಿ ಇಷ್ಟ ಅಂತ ನೀವೇ ಫಸ್ಟ್ ಹೇಳ್ತಿರೋದು. ಎಲ್ರಿಗೂ ಆಸೆ ಇರುತ್ತೆ, ಆದರೆ ದಿನ ಮೆಹಂದಿ ಹಾಕೊಳಕ್ಕಾಗಲ್ಲ ಅಲ್ವಾ? ಅದಕ್ಕೆ ಬಳೆ ಹಾಕೊಂಡು ಓಡಾಡ್ತೀವಿ. ಆದರೆ ಅಣ್ಣನ ಮದುವೆ ಈ ಥರ ಆಗೋಯ್ತು. ನನ್ನ ಆಸೆ ಎಲ್ಲ ಕರ್ಗೋಯ್ತು. ಹೋಗ್ಲಿ ಬಿಡಿ, ಮದುವೆ ಹೇಗಾಯ್ತು ಅನ್ನೋದಕ್ಕಿಂತ ಮದುವೆ ಆದಮೇಲೆ ಹೇಗಿರ್ತಾರೆ ಅನ್ನೋದು ಮುಖ್ಯ. ಈಗ ನೀವು ಅಂದ್ಕೊಂಡಿದ್ದ ಥರ ಮದುವೆ ನಡೀಲಿಲ್ಲ ಅಂದರೂ ಇನ್ನೊಂದು ದಿನ ಅವ್ರ ಮದುವೆ ಎಲ್ಲ ಸರಿ ಹೋದ್ಮೇಲೆ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡಿದ್ರಾಯ್ತು. ಆಗ ನೀವು ಆಸೆ ಪಟ್ಟಂಗೆ ನಿಮ್ಮ ಕೈ ತುಂಬ ಮೆಹಂದಿ ಹಚ್ಕೋಬೋದು. ಟೈಮ್ ಬರಬೇಕಷ್ಟೆ. ಹೆಂಡತಿ ಕೈಗೆ ಮೆಹಂದಿ ಹಾಕ್ತಿದ್ದೀರಾ? ಏನ್ರಿ ನಿಮ್ಮ ಮನೆ ಒಳ್ಳೆ ಸಂತೆ ಇದ್ದಂಗಿರುತ್ತೆ, ಯಾವಾಗ ನೋಡಿದ್ರೆ ಯಾರಾದ್ರೊಬ್ರು ಬರ್ತಾನೆ ಇರ್ತಾರೆ. ನನಗೂ ನನ್ನ ಗಂಡನ ಹತ್ರ ನನ್ನ ಕೈಗೆ ಮೆಹಂದಿ ಹಾಕ್ಸ್ಕೊಳ್ಬೇಕು ಅಂತ ತುಂಬ ಆಸೆ. ಆದರೆ ಏನು ಮಾಡೋದು, ಅವ್ರು ತುಂಬ ದೂರ ಇದ್ದಾರಲ್ಲ. ಓಹ್, ಅದಕ್ಕೆ ತಲೆ ಕೆಡಿಸ್ಕೋತೀರಾ? ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಮೆಹಂದಿ ಹೆಚ್ಚಿಸ್ಕೊಳ್ಳಿ. ಹೌದಲ್ವಾ? ಒಳ್ಳೆ ಐಡಿಯಾ ಹೇಳಿ ಅಂದರೆ ಈಗಲೇ ಹೋಗಿ ಹಾಕಿಸ್ಕೊತೀನಿ. ಮೊದಲ ಕೆಲಸ ಮಾಡಿ. ಅಲ್ಲ ಹಚ್ಕೊಂಡು ಫೋನಲ್ಲಿ ಹೆಂಗೆ ಮೆಹಂದಿ ಹಚ್ಕೊಳಕ್ಕಾಗತ್ತೆ? ಅದು ಅವ್ರಿಗೆ ಗೊತ್ತಾಗ್ಲಿಲ್ವಲ್ಲ. ಸುಮ್ಮನೆ ಕಾಗೆ ಆರಿಸ್ತಿ ಇಲ್ದರೆ ಇಲ್ಲೇ ಇರ್ತಿದ್ರು. ಬಿಡಿ. ಅರ್ಥಾಯ್ತು. ಏನ್ರ ಅಕ್ಕನ ಕೈಗೆ ಮೆಹಂದಿ ಹಚ್ತಾ ಇದ್ದೀರಾ? ಇಲ್ಲ, ಜಾತಕ ನೋಡ್ತಾ ಇದ್ದೀನಿ. ಸರಿ ಸರಿ, ನೀವು ನಿಮ್ಮ ಕೆಲಸನ ಮುಂದುವರಿಸಿ, ನಾವು ನಮ್ಮ ಕೆಲಸನ ಮುಂದುವರಿಸ್ತೀವಿ. ಬೇಡ ಕಣ್ರ, ಸುಮ್ಮನೆ ಹೋದ್ರೆ ಸರಿ ಇದ್ದಾರೆ. ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ನೋಡಿ ಬಾವಾ, ನೀವು ಇಲ್ಲಿಂದ ಹೋಗೋಷ್ಟೊತ್ತಿಗೆ 1,00,000 ವ್ಯೂಸ್ ಆಗುತ್ತೆ. ಹಂಗ್ ಮಾಡ್ತೀವಿ. ಏಯ್, ಇದೆಲ್ಲ ಇಷ್ಟ ಆಗಲ್ಲ ಕಣ್ರ. ಏಯ್, ಕಳಿಸ್ರಿ ಮೊದಲು ಇವ್ರನ್ನ. ಗಣಿ ಸುಬ್ಬು, ನೀವು ಜಾಣ್ರಲ್ವಾ, ಹೋಗ್ರೋ. ನೀವ್ ಹೇಳ್ತಿದ್ಯ ಅಂತ ಹೋಗ್ತಿದ್ದೀವಕ್ಕ. ಆಯ್ತು, ಬರೋ ಗಣಿ. ಏನ್ರಿ
ನಾನು ಹೋಗ್ರ ಅಂತ ಅಷ್ಟು ಗದ್ರಿದ್ರು ಹೋಗ್ಲಿಲ್ಲ, ನೀವು ಮಾತ್ರ ಹೋಗ್ರ ಅಂತ ತಕ್ಷಣ ಹೋಗ್ಬಿಟ್ರು. ಹಸ್ಬೆಂಡ್ ಮಕ್ಳ ಹತ್ರ ಪ್ರೀತಿಯಿಂದ ಮಾತಾಡಬೇಕು. ಕೋಪದಲ್ಲಿ ಬೈದ್ರೆ ಅವ್ರು ನಿಮ್ಮ ಮೇಲೆ ತಿರುಗ್ಬಿಡಲ್ವಾ? ಓಹೋ, ಪರವಾಗಿಲ್ಲ ಕಣ್ರಿ, ನೀವು ಟೀಚರ್ ಕೆಲಸ ಮಾಡ್ಬೋದು. ನನಗೂ ಟೀಚರ್ ಆಗಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಏನು ಮಾಡೋದು? ಅಂದ್ರೆ ನಿಮ್ಮ ಮಾತನ್ನ ಅರ್ಥ ನನ್ನನ್ನು ಮದುವೆ ಆಗಿ ನಿಮ್ಮ ಆಸೆ ಎಲ್ಲ ನಿರಾಸೆ ಆಯಿತು ಅಂತನಾ? ಅಯ್ಯೋ ಇಲ್ಲ ಹಸ್ಬೆಂಡು, ನಾನು ತುಂಬ ಖುಷಿಯಾಗಿದ್ದೀನಿ. ಹೋಗ್ಲಿ ಬಿಡ್ರಿ, ನಿಮಗೂ ತುಂಬ ದಿನದಿಂದ ಮೆಹಂದಿ ಹಾಕೋಬೇಕಂತ ಆಸೆ ಇತ್ತು, ಅದು ಇವತ್ತು ಈಡೇರ್ತು. ಹಂಗೆ ಯಾವತ್ತೋ ಒಂದಿನ ನೀವು ಟೀಚರ್ ಆಗೋ ಆಸೆನೂ ಈಡೇರ್ಬೋದು. ಆ ಆಸೆ ಈಡೇರಕ್ಕೆ ನೀವು ನಂಗೆ ಸಹಾಯ ಮಾಡ್ತೀರಾ? ಮಾಡೋಣ ಬಿಡ್ರಿ, ಆ ಮತ್ತೆ ಯಾಕೀಗ ಕೊಡಿ.